ಮಮಕಾರ ಬೇಡ ಇರುವೆನು ಎಂಬ ಅಹಂಕಾರವೂ ಬೇಡ, ಮಾಡುವೆನು ನಾನೆಂಬ ಮಮಕಾರ ಬೇಡ. ಈ ದಿನ ಸುರೇಶ್ ಅಣ್ಣ ಅವ್ರ ಮನೆ, ಪ್ರಶಾಂತ ನಿಲಯದ ಮೀನಾಕುಮಾರಿ ಸುರೇಶ್ ಅಣ್ಣ ಅವ್ರ ಮನೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ತಿಂಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ಆಗಿದ್ದ ಕಾರ್ಯಕ್ರಮದ ಒಂದು ತಿಂಗಳ ಬೆಳಕನ್ನು ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದಾರೆ. ಎಲ್ಲರೂ ಆವತ್ತಿನ ಆ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ರು. ನಮ್ಮ ಹಿರಿಯರೆಲ್ಲರೂ ವರ್ಷವೂ ಇದೇ ಇಟ್ಕೊಳ್ತಾ ಇದ್ರು. ಈಗ ಆಮೇಲೆ ನಮ್ಮ ಈರಣ್ಣ ಮಾಮಯ್ಯನವರು ಇದೇ ಒಂದು ಪ್ರಭುಲಿಂಗರಿಗೆ ಇಟ್ಕೊಳ್ರಿ ಅಂತ ಹೇಳಿದ್ರು. ಆಮೇಲೆ ಅದನ್ನು ಇಟ್ಕೊಳ್ತಾ ಇದ್ರು. ಆಮೇಲೆ ಇದು ಕಲ್ಯಾಣಿ ಸ್ವಾಮಿಗಳು, ಸಿದ್ಧಗಂಗೆ ಸ್ವಾಮಿಗಳು, ಶ್ರೀ ಗುರು ಗಣ ಶ್ರೀ ಗುರು ರಮಣ ಶ್ರೀ ಗಿರಿಜಾರ್ಧಾಂಗ ಶ್ರೀ ದಿವ್ಯಲಿಂಗ ಶ್ರೀ ಗುರುವೆ ಶಿವಲಿಂಗ ಸಿದ್ಧಾಂತರಂಗ. ಎಲ್ಲ ತಾಯಿಯಂದ್ರೆ ಮತ್ತು ಬಂಧುಗಳು, ಈಗಾಗಲೇ ಅಂಬಕ್ಕನವರು ಹೇಳಿದಾಗೆ ಭಕ್ತಿಯಲ್ಲಿ ನಾನಾ ವಿಧಗಳಿದೆ. ಇವತ್ತಿನ ಆಡಂಬರದ ಭಕ್ತಿ ಅಲ್ಲ, ಹಿಂದಿನ ಕಾಲದಿಂದ ಬಂದಿರುವಂತಹ ಭಕ್ತಿಗಳ ರೂಪಗಳಲ್ಲಿ ಬೇರೆ ಬೇರೆ ರೀತಿಯ ಭಕ್ತಿಗಳಿಲ್ಲ. ಅದರಲ್ಲಿ ಹೆಚ್ಚು ಪವಿತ್ರವಾಗಿರುವಂತಹ ಭಕ್ತಿ ಶ್ರವಣ ಭಕ್ತಿ ಅಂತ. ಯಾರಾದ್ರೂ ಬೇರೆಯವರು ಹೇಳೋದನ್ನ ಕೇಳಿಸ್ಕೊಂಡ್ರೆ ಅದು ಪರ್ಮನೆಂಟಾಗಿ ಶಾಶ್ವತವಾಗಿರ್ತದೆ ಅಂತ. ಟಿ.ಪಿ. ಕೈಲಾಸಂ ಅವ್ರದ್ದು ಒಂದು ಕತೆ ಜ್ಞಾಪಕಕ್ಕೆ ಬರ್ತದೆ. ಅವ್ರು ಓದ್ತಾ ಇರಲಿಲ್ಲ, ಹಾಸ್ಟೆಲಲ್ಲಿ ಇದ್ದಾಗ ರಗ್ಗೋದ್ಕೊಂಡು ಮಲಿಬಿಡೋರು. ಇವನು ಮಲಿಬಿಟ್ಟವನೇ ಅಂತಂದು ಅಕ್ಕಪಕ್ಕದಲ್ಲಿರೋರು ಅವ್ರ ಫ್ರೆಂಡ್ಸ್ ಎಲ್ಲ ಜೋರಾಗಿ ಓದ್ಕೊಡೋರು. ಓದ್ಕೊಂಡದನ್ನ ಇವ್ರು ಕೇಳಿಸ್ಕೊಂಡು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಾ ಇದ್ರು. ನೀವು ಹೇಳೋರ್ಗಿಂತ ನಾವು ಕೇಳಿಸ್ಕೊಳ್ತೀವಲ್ಲ, ನಮಗೆ ಅದೊಂದು ಶ್ರೇಷ್ಠತೆ ಅಂತಕ್ಕಂಥ. ನಮ್ಮ ವೀರಶೈವ ಪರಂಪರೆಯಲ್ಲಿ ಶಿವನಿಗೆ ಮಹತ್ತರವಾಗಿರುವಂಥ ಸ್ಥಾನ. ಅನೇಕ ಕವಿಗಳು ನಮ್ಮ ಶೈವ ಪರಂಪರೆಯನ್ನ, ಶಿವನನ್ನ, ಆ ಶಿವನ ಪರಂಪರೆಯಲ್ಲಿ ಬರ್ತಕ್ಕಂಥವ್ರನ್ನ ಶರಣರನ್ನು ಎಲ್ಲರನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಒಂದು ಪ್ರಸಂಗ ಬಂತು. ಮೊದಲಿಗೆ ಶಿವನನ್ನ ಸ್ಮರಣೆ ಮಾಡೋದು, ಅದಾದ ನಂತರ ಗಿರಿಜೆಯನ್ನು ಸ್ಮರಣೆ ಮಾಡೋದು, ಗಣೇಶನನ್ನು ಸ್ಮರಣೆ ಮಾಡೋದು, ವೀರಭದ್ರನನ್ನು ಸ್ಮರಣೆ ಮಾಡಿ ಆ ನಂತರ ನಮ್ಮ ಶರಣ ಪರಂಪರೆಗೆ ಬರ್ತಕ್ಕಂಥದ್ದು. ಹರಿಹರ ರಾಘವಾಂಕರು ಕೂಡ ನಮ್ಮ ಶೈವ ಪರಂಪರೆಯನ್ನು, ವೀರಶೈವ ಪರಂಪರೆಯನ್ನ, ಶರಣರನ್ನು ಬಹಳಷ್ಟು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಹರಿಹರ ಹಂಪೆ ವಿರೂಪಾಕ್ಷನ ಒಳ್ಳೆ ಭಕ್ತ, ಪರಮ ಭಕ್ತ. ನಾವು ಪೂಜೆ ಮಾಡುವಾಗ ಹೂ ಬಿಡಿಸ್ಕೊಂಡು ಬರೋದಿದೆಯಲ್ಲ, ಆ ಹೂ ಬಿಡಿಸ್ಕೊಂಡು ಬರೋದನ್ನ ನಾವು ಹಂಪೆಯ ಹರಿಹರನಿಂದ ಕಲಿಬೇಕು ಅಂತ ಅನ್ನೋದು. ಹೋಗಿ ಪುಷ್ಪ ಹೋಗಿ ಹೂವನ್ನ ಹೇಗೆ ಅಂದ್ರೆ ಎಲ್ಲ ಮುರ್ಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದಲ್ಲ. ಆ ಹರಿಹರ ವರ್ಣನೆ ಮಾಡ್ತಾ ಮಾಡ್ತಾ ದಕ್ಷಯಾಗವನ್ನು ಬರೆದು ಬಿಡ್ತಾರೆ. ದಕ್ಷಯಾಗ ಬರೆದ ನಂತರ ಅದರಲ್ಲಿ ಅವನ ವಿರೂಪಾಕ್ಷನಿಗೆ ಎಷ್ಟು ಪರಮಭಕ್ತನಾಗಿದ್ದ ಅವನು ಅಂತ ಅನ್ನೋದು ಅದು ಬಹಳ ಅದ್ಭುತವಾಗಿರುವಂಥ ಕಥೆ. ದಕ್ಷಯಾಗವನ್ನು ಬರೆದು ಬಿಡ್ತಾರೆ. ದಕ್ಷಯಾಗದಲ್ಲಿ ಏನಾಗ್ತದೆ, ಕೊನೆಗೆ ಪರ್ವತರಾಜನ ಮಗಳಾಗಿ ಪಾರ್ವತಿ ಜನಿಸಿ ಈಶ್ವರನನ್ನ ವರಿಸಿ ಕೊನೆಗೆ ದಾಕ್ಷಾಯಿಣಿಯಾಗಿ ದಕ್ಷನ ಮನೆಗೆ ಹೋಗಿ ಹೋಮಕೂಡದಲ್ಲಿ ಬಿದ್ದೋಗ್ಬಿಡ್ತಾರೆ. ಅಲ್ಲಿ ದಕ್ಷಯಾಗ ಮುಗಿಯುತ್ತೆ, ವೀರಭದ್ರನ ಪ್ರವೇಶ ಆಗ್ತದೆ. ಅದು ಮುಂದಿನ ಕಥೆ. ಹರಿಹರ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದು ದುಃಖಾಂತ್ಯ ಆಗೋಯ್ತು. ದಕ್ಷಯಾಗ ಕತೆ ದುಃಖಾಂತ್ಯ ಆಯಿತು. ಅದಕ್ಕೆ ಹಂಪೆಯ ವಿರೂಪಾಕ್ಷ ಸಾಕ್ಷಾತ್ ಶಿವ ಹರಿಹರನ ಕನಸಿನಲ್ಲಿ ಹೋಗಿ ಹೇಳ್ತಾನೆ, ನೀನು ನನ್ನ ಕಥೆಯನ್ನ ದುಃಖಾಂತ್ಯ ಮಾಡಿಬಿಟ್ಟಿದ್ಯಾ, ಏನಾದರೂ ಮಾಡಿ ಸುಖಾಂತ್ಯದ ಕಥೆಯನ್ನು ಮುಂದುವರಿಸು ಅಂತ ಹೇಳ್ತಾನೆ. ಆಗ ಹರಿಹರ ಮತ್ತೆ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಹೋಮಕುಂಡದಲ್ಲಿ ಬಿದ್ದಂತಹ ದಾಕ್ಷಾಯಿಣಿಯನ್ನ ಮತ್ತೆ ಗಿರಿರಾಜನ ಮಗಳಾಗಿ ಗಿರಿಜೆಯನ್ನಾಗಿ ಸೃಷ್ಟಿಸ್ತಾನೆ. ಸೃಷ್ಟಿಸಿ ಮತ್ತೆ ಈಶ್ವರನ್ನ ಒಲಿಸಿ ಮತ್ತೆ ಗಿರಿಜಾ ಕಲ್ಯಾಣ ಆಗ್ತದೆ. ಹರಿಹರ ಮತ್ತೆ ಗಿರಿಜಾ ಕಲ್ಯಾಣ ಮಾಡಿ ಆ ಕಥೆಯನ್ನ ಸುಖಾಂತ್ಯ ಮಾಡ್ತಕ್ಕಂಥದ್ದು. ಈ ತರ ಹರಿಹರ ರಾಘವಾಂಕರು
ಬರೀ ಶಿವನನ್ನ ಹೊಗಳಿರ್ತಕ್ಕಂಥದ್ದಲ್ಲ, ಗಿರಿಜೆಯನ್ನ ಹೊಗಳೋದಲ್ಲ. ಆ ನಂತರದಲ್ಲಿ ಶರಣರನ್ನ ಬಸವರಾಜ ದೇವರ ರಗಳೆ, ಆ ಥರದ ರಗಳೆಯ ರೂಪದಲ್ಲಿ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಗೊತ್ತಿದೆ ರಗಳೆ ಅಂತಂದ್ರೆ ಅವರನ್ನು ಹೊಗಳದು ಎಷ್ಟು ಹೊಗಳಿದ್ರು ಸಾಕಾಗದೇ ಇಲ್ಲ, ಅದು ರಗಳೆ ಅಂತಂದ್ರೆ ಹೋಗ್ತಾನೆ ಇರತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಅನೇಕ ಕವಿಗಳ ಮಧ್ಯದಲ್ಲಿ ನಮಗೆ ಒಬ್ರು ಏನು 12ನೇ ಶತಮಾನದಲ್ಲಿ ಒಂದು ದೊಡ್ಡದಾಗಿರುವಂತ ಕ್ರಾಂತಿ ಆಯಿತು. ಆ ಕ್ರಾಂತಿಯ ನಂತರದಲ್ಲಿ ಆ ಕ್ರಾಂತಿಯಲ್ಲಿ ನಡೆದಂತಹ ಸನ್ನಿವೇಶಗಳನ್ನ, ಶರಣರ ಲೀಲೆಯನ್ನ ಅಮೃತದ ರೂಪದಲ್ಲಿ ನಮ್ಗೆಲ್ಲರಿಗೂ ಗುಣಪಡಿಸೋದಕ್ಕೆ ಪ್ರಾರಂಭ ಮಾಡಿದವರು ಅಂತಂದ್ರೆ ಚೆನ್ನಪ್ಪನವರು. ಅದಕ್ಕೆ ಅದ್ಭುತವಾಗಿರುವಂತಹ ಹೆಸರು. ಶರಣರ ಲೀಲೆಯ ಒಂದು ಅಮೃತವನ್ನ ನಮಗೆ ಉಣಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಶರಣ ಲೀಲಾಮೃತದಲ್ಲಿ ಆಗಿರುವಂಥದ್ದು. ನೀವೆಲ್ಲರೂ ಶರಣ ಲೀಲಾಮೃತವನ್ನು ಅನೇಕ ಬಾರಿ ಓದಿದ್ದೀರಿ. ನಾವಿನ್ನೂ ಓದಬೇಕಾಗಿರೋದು ಬೇಕಾದಷ್ಟು ಇದೆ. ಆದರೂ ಅದನ್ನು ಎಷ್ಟು ಸಾರಿ ಓದಿದ್ರು, ಎಷ್ಟು ಸಾರಿ ತಿಳ್ಕೊಂಡ್ರು ಕೂಡ ಈ ಶರಣ ಲೀಲಾಮೃತ ಅಷ್ಟಲ್ಲ, ಶರಣರ ಬಗ್ಗೆ ನಾವು ಎಷ್ಟು ಅಧ್ಯಯನ ಮಾಡಿದ್ರು, ಎಷ್ಟು ತಿಳ್ಕೊಂಡ್ರು ಅವರ ಲೀಲೆ ಪವಾಡಗಳು ನಮಗೆ ಕೈಗೆ ಸಿಗದೇ ಇರೋಷ್ಟು ವಿಶಾಲವಾಗಿ ಇರುವಂಥದ್ದು. ಇದೊಂದು ಅದ್ಭುತವಾಗಿರುವಂಥ ವೀರಶೈವ ಲಿಂಗಾಯತ ಸಾಹಿತ್ಯ ಪರಂಪರೆಯಲ್ಲಿ ಬರುವಂಥ ಅತಿ ಪ್ರಮುಖವಾಗಿರುವಂಥ ಸಾಂಸ್ಕೃತಿಕ ಮತ್ತೆ ಸಾಹಿತ್ಯಿಕ ಮೈಲಿಗಲ್ಲು. ಈಗಾಗಲೇ ಅಂಬಕ್ಕನವ್ರು ಹೇಳೋದು, ಈ ಕೃತಿ ಹಂಚೋಗಿತ್ತು, ಬೇರೆ ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಒಗ್ಗೂಡಿಸಿದಂತಹ ನಮ್ಮ ಶಿವಬಸವ ಸ್ವಾಮೀಜಿಯವರಿಗೆ ನಾವು ಶರಣಿ ಒಗ್ಗೂಡಿಸಿ ಒಂದು ಸಾಹಿತ್ಯವನ್ನ, ಒಂದು ದೊಡ್ಡ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿ ನಮ್ಮ ವೀರಶೈವ ಪರಂಪರೆಯಲ್ಲಿ ಸಾಂಸ್ಕೃತಿಕ, ನಮ್ಮ ಸಂಸ್ಕೃತಿ ಉಳಿಬೇಕು. ಇವತ್ತು ನಾವು ಷಟ್ಸ್ಥಲವನ್ನ ಮಕ್ಕಳಿಗೆ, ಯುವಕರಿಗೆ, ಯುವ ಪೀಳಿಗೆಗೆ ಹೇಳ್ಬೇಕಂದ್ರೆ ಬಹಳ ಕಷ್ಟ. ಈ ಪುಸ್ತಕಗಳನ್ನು ಕೊಟ್ಟು ಓದಿಸಿದ್ರೆ ಅದರಲ್ಲಿ ಬರೆಸ್ತಕ್ಕಂತಹ ಷಟ್ಸ್ಥಲ, ಶರಣರ ಲೀಲೆಗಳು, ಪವಾಡಗಳು ಅವನ್ನೆಲ್ಲ ಮಕ್ಕಳು ತಿಳ್ಕೊಂಡ್ರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅವ್ರಿಗೆ ಇನ್ನಷ್ಟು ಅಭಿಮಾನ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು. 12ನೇ ಶತಮಾನ ನಾವು ಫಸ್ಟ್ ಸ್ಟಾರ್ಟಿಂಗ್ಗೆ ನೋಡ್ಬಿಟ್ಟಿದ್ದೇವೆ. ಸಂಗನ ಬಸವನನ್ನ ಮೊದಲು ವರ್ಣನೆ ಮಾಡ್ತಾ 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 770 ಅಮರಗಣಗಳು ಮತ್ತೆ 12,000 ಷಟ್ಸ್ಥಲಿಗಳನ್ನೆಲ್ಲರನ್ನು ಕೂಡ ವರ್ಣನೆ ಮಾಡ್ತಾ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಚೆನ್ನಪ್ಪನವರು. ಶೈವ ಪರಂಪರೆ ತಮಿಳುನಾಡಿಗೆ ಹೇಗೆ ಹಬ್ಬಿತ್ತು, ಆ ತಮಿಳುನಾಡಿನಲ್ಲಿ ಇದ್ದಂತಹ 63 ನಾಯನ್ಮಾರ್ಗಳನ್ನು ಕೂಡ ಇಲ್ಲಿ ಸ್ವಲ್ಪ ವರ್ಣನೆ ಮಾಡಿಕೊಂಡು ಅವರನ್ನು ಕೂಡ ನಮಗೆ ಪರಿಚಯಿಸಿಕೊಡುವಂಥ ಕೆಲಸವನ್ನು ಅವರು ಮಾಡಿರ್ತಕ್ಕಂಥದ್ದು. ಇದೊಂದು ಪುರಾಣ ರೂಪದಲ್ಲಿ ಇವತ್ತು ಭಕ್ತಿಯಿಂದ ಪೂಜೆ ಮಾಡಿ ಅದನ್ನ ಅಧ್ಯಯನ ಮಾಡ್ತಕ್ಕಂತಹ, ವಾಚನ ಮಾಡ್ತಕ್ಕಂತಹ, ಕೇಳ್ಕೊಳ್ಳುವಂತಹ ರೂಪಕ್ಕೆ ಅದನ್ನು ನಮಗೆ ತಂದುಕೊಟ್ಟಿರ್ತಕ್ಕಂಥದ್ದು. ಇದೊಂದು ಷಟ್ಪದಿ ಕಾವ್ಯ. ವಾರ್ಧಕ ಮತ್ತೆ ಭಾಮಿನಿ ಷಟ್ಪದಿ. ಕಂದ ಪದ್ಯಗಳು ಅಲ್ಲಲ್ಲೇ ಬರ್ತವೆ. ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಇದೊಂದು ಯಕ್ಷಗಾನ ಕಾವ್ಯ. ಆ ತಾಳಗಳು ಎಲ್ಲೆಲ್ಲಿ ಎಷ್ಟು ತಾಳಗಳಿದಾವೋ ಯಕ್ಷಗಾನದಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥ ಎಲ್ಲ ತಾಳಗಳನ್ನ ಚೆನ್ನಪ್ಪನವರು ಇದ್ರೊಳಗಡೆ ತಂದಿದ್ದಾರೆ ಅಂತಂದ್ರೆ ನಾವು ತಿಳ್ಕೊಳ್ಬೇಕು ಚೆನ್ನಪ್ಪನವರಿಗೆ ಎಷ್ಟು ಸಾಹಿತ್ಯಿಕ ಕೃಷಿಯ ಅನುಭವ ಇತ್ತು, ಶರಣರನ್ನ ಎಷ್ಟು ಅಧ್ಯಯನ ಮಾಡಿದ್ರು, ಮತ್ತೆ ಅದ್ರ ಜೊತೆಗೆ ನಮ್ಮ ವೀರಶೈವ ಪರಂಪರೆಯ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇತ್ತು, ಮುಂದೆ ಇದು ಉಳಿಬೇಕು ಅಂತಕ್ಕಂಥ ಅಭಿಮಾನ ಇತ್ತು. ಅದ್ರ ಜೊತೆಗೆ ಸಂಗೀತದಲ್ಲಿ ಅವ್ರಿಗೆ ಎಷ್ಟು ಅಧ್ಯಯನ ಇರ್ಬೋದು, ಛಂದಸ್ಸಿನಲ್ಲಿ ಎಷ್ಟು ಅಧ್ಯಯನ ಇರ್ಬೋದು ಅಂತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗ್ತಕ್ಕಂಥದ್ದು. ಆ ಶಿವಶರಣರ ದಿವ್ಯ ಜೀವನ, ಎಸ್ಪೆಷಲಿ ಕಾಯಕ, ದಾಸೋಹ, ನಮ್ಮ ಷಟ್ಸ್ಥಲ ಇವೆಲ್ಲವುಗಳನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು ಶರಣ ಲೀಲಾಮೃತದಲ್ಲಿ. ಕಲ್ಯಾಣದ ಕ್ರಾಂತಿಯ ನಂತರ ಶರಣರು ಏನು ವಿಚಾರಧಾರೆಗಳನ್ನು ನಮಗೆ ಕೊಟ್ಟರು, ಅವರ ಚರಿತ್ರೆ ಏನಿತ್ತು ಅದನ್ನು ಕುರಿತು ಅನೇಕ ಕವಿಗಳು ಹೇಳಿದ್ದಾರೆ. ಆದರೂ ಕೂಡ ಹರಿಹರನ ರಗಳೆ ಇರ್ಬೋದು, ರಾಘವಾಂಶನ ಸಿದ್ದರಾಮ ಚರಿತ್ರೆ ಇರ್ಬೋದು, ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಇರ್ಬೋದು, ಈ ಎಲ್ಲ ಕೃತಿಗಳಿಗೆ ಸರಿಸಮಾನವಾಗಿ ನಿಲ್ಲುವಂಥ ಅಥವಾ ಇನ್ನೂ ಮಿಗಿಲಾಗಿ ನಿಲ್ಲುವಂಥ ಒಂದು ದೊಡ್ಡ ಕೃತಿ ಇದು. ಅದ್ಭುತವಾಗಿರುವಂಥ ಮಹಾಕಾವ್ಯ ಶರಣ ಲೀಲಾಮೃತ. ಶರಣರು ಕೇವಲ ಐತಿಹಾಸಿಕ ವ್ಯಕ್ತಿಗಳಲ್ಲ, ಅವರು ಶಿವನ ಸ್ವರೂಪದ ರೂಪದಲ್ಲಿ ಗಣಗಳಾಗಿ ನಮ್ಮ ಭೂಲೋಕಕ್ಕೆ ಬಂದು ಇಲ್ಲಿ ಅವತರಿಸಿ ಅವರ ಪವಾಡಗಳನ್ನ, ಲೀಲೆಗಳನ್ನ ನಮಗೆ ತೋರಿಸಿದ್ರು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ಅವತ್ತು ಏನು ಆ ಪರಿಸ್ಥಿತಿಯಲ್ಲಿ 12ನೇ ಶತಮಾನದ ಪರಿಸ್ಥಿತಿಯಲ್ಲಿ ಮೂಢನಂಬಿಕೆಗಳಿದ್ವು, ಜಾತಿ ಪದ್ಧತಿ ಇತ್ತು, ಸ್ತ್ರೀ ಸ್ವಾತಂತ್ರ್ಯ ಇರಲಿಲ್ಲ, ಮತ್ತೆ ಭಕ್ತಿಯಲ್ಲಿ ಎಲ್ಲಿ ಕುಂದಿತ್ತು, ಇವೆಲ್ಲವುಗಳಿಗೂ ಕೂಡ
ಒಂದು ಅದ್ಭುತವಾಗಿರುವಂತಹ ಪರಿಹಾರವನ್ನ ನಮ್ಮ ಶರಣರು ಕೊಟ್ಟರು ಅಂತಕ್ಕಂಥದ್ದನ್ನ ನಮ್ಮ ಶರಣ ಲೀಲಾಮೃತದಲ್ಲಿ ನಾವು ಕಾಣಬಹುದು. ಈ ಕೃತಿಯಲ್ಲಿರುವಂತಹ ಕಥಾವಸ್ತುವನ್ನು ಪ್ರಮುಖವಾಗಿ ನಾವು 3 ಘಟ್ಟ ಮಾಡ್ತೀವಿ. ಮೊದಲನೇ ಘಟ್ಟ ಬಸವೇಶ್ವರರ ಅವತಾರ ಮತ್ತೆ ಕಲ್ಯಾಣದ ಕ್ರಾಂತಿ ಹೇಗಾಯಿತು, ಬಸವಣ್ಣನವರ ಜನನ ಹೇಗಾಯಿತು, ನಂತರ ಅವರು ಬಿಜ್ಜಳನ ಸ್ಥಾನದಲ್ಲಿ ಮಂತ್ರಿ ಹೇಗಾದ್ರು, ಆ ಮಂತ್ರಿ ಸ್ಥಾನವನ್ನು ಬಿಟ್ಟು ನಮ್ಮ ಸಮಾಜಕ್ಕೋಸ್ಕರ ಹೇಗೆ ಅವರು ಕೆಲಸವನ್ನು ಮಾಡೋದಕ್ಕೆ ಬಂದರು, ಅಲ್ಲಿಂದ ಮುಂದಕ್ಕೆ ಏನೇನಾಯಿತು ಅಂತಕ್ಕಂಥದ್ದು, ಅಲ್ಲಿ ಅನುಭವ ಮಂಟಪವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಇವೆಲ್ಲವುಗಳನ್ನು ಮೊದಲ ಭಾಗದಲ್ಲಿ ನಾವು ಅದ್ಭುತವಾಗಿ ಅದರಿಂದ ತಿಳ್ಕೊಳ್ಬೋದು. ಇನ್ನು ಎರಡನೇ ಭಾಗದಲ್ಲಿ ಅನುಭಾವಿಗಳು ಯಾರು, ಶರಣರಲ್ಲಿ ಅನುಭಾವಿಗಳು ಅಂತಂದ್ರೆ ಶೂನ್ಯ ಸಿಂಹಾಸನಾಧೀಶ್ವರನಾಗಿ ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ. ಒಬ್ಬ ಸ್ತ್ರೀ ಬಂದು ವೈರಾಗ್ಯವನ್ನ ತಗೊಂಡು ಒಬ್ಬ ರಾಜಕುಮಾರನನ್ನ ಮದುವೆಯಾಗಿ ನಂತರದಲ್ಲಿ ವೈರಾಗ್ಯವನ್ನ ತಗೊಂಡು ನಂತರದಲ್ಲಿ ಅಕ್ಕ ಮಹಾದೇವಿ ಹೇಗಾದ್ರು ಆ ಸ್ಥಿತಿಗತಿಗಳನ್ನ ಜೊತೆಗೆ ಆ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯ ಒಳಗಡೆ ಪ್ರವೇಶ ಆದಾಗ ಏನು ಅವರ ನಡುವೆ ಸಂಭಾಷಣೆ ನಡೆಯುತ್ತೆ, ಪರೀಕ್ಷೆ ನಡೆಯುತ್ತೆ, ಅವೆಲ್ಲವನ್ನ ವರ್ಣನೆಯನ್ನ ನಾವು ಶರಣ ಲೀಲಾಮೃತದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅಕ್ಕ ಮಹಾದೇವಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವ ರೀತಿಯಲ್ಲಿ ನಮಗೆ ಶರಣ ಲೀಲಾಮೃತದಲ್ಲಿ ನಮಗೆ ಸಿಗ್ತಾರೆ. ಅದಾದ ನಂತರ ಮುಂದಿನ ಘಟ್ಟದಲ್ಲಿ ಚನ್ನಬಸವಣ್ಣನವರನ್ನ, ಸಿದ್ದರಾಮ ಹೇಗೆ ಕೆರೆ ಕಟ್ಟೆಗಳನ್ನ ಕಟ್ಟಿದ್ರು, ಅವರಲ್ಲಿ ನಡುವೆ ಏನು ಪರೀಕ್ಷೆಗಳು ನಡೆದವು, ಇವನ್ನೆಲ್ಲ ಅದ್ಭುತವಾಗಿ ನಾವು ಶರಣ ಲೀಲಾಮೃತದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನಂತರ ಕರ್ಣಹಸಿಗೆ, ಇವೆಲ್ಲವುಗಳು ನಮಗೆ ಶರಣ ಲೀಲಾಮೃತದಲ್ಲಿ ಸಿಗ್ತಕ್ಕಂಥದ್ದು. ಇದಾದ ನಂತರ 3ನೇ ಘಟ್ಟದಲ್ಲಿ ಅಮರಗಣಗಳು, ಷಟ್ಸ್ಥಲ, ಇವುಗಳನ್ನೆಲ್ಲ ಕೂಡ ವರ್ಣನೆ ಮಾಡ್ತಾ ಹೋಗ್ತಾರೆ. ತಮಿಳುನಾಡಿನ ನಾಯನ್ಮಾರ್ಗಳು 63 ಮಂದಿ ನಾಯನಾರ್ಗಳನ್ನ ಪರೀಕ್ಷೆ ಮಾಡ್ತಾರೆ. ನಾಯನ್ಮಾರರು ಅಂತ ಎಲ್ಲ ಕರೀತಾರೆ. ಅವ್ರನ್ನ ಆ ರೀತಿ ಎಲ್ಲ ನಾಯನ್ಮಾರರು ಅಂತಾರೆ, ನಾಯನಾರರು ಅಂತಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಇದಾದ ನಂತರ ಶರಣ ಲೀಲಾಮೃತದಲ್ಲಿ ನಾವು ಪ್ರತ್ಯಕ್ಷವಾಗಿ ತಿಳ್ಕೊಳ್ಬಹುದಾಗಿರ್ತಕ್ಕಂಥ ಅನೇಕ ತತ್ವಗಳು, ಮೌಲ್ಯಗಳು ಇದಾವೆ. ನಾನು ಈಗಾಗಲೇ ಹೇಳಿದಾಗೆ ಮೊದಲನೇದು ಕಾಯಕ, ಸತ್ಯ ಶುದ್ಧ ಕಾಯಕ. ಹೇಗೆ ಶರಣರು ಅದನ್ನು ಅನುಭವಿಸಿದ್ರು ಅದನ್ನು ನಮಗೆ ಯಥಾವತ್ತಾಗಿ ಶರಣ ಲೀಲಾಮೃತದಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಸತ್ಯ ಶುದ್ಧ ಕಾಯಕ ಅಂತಂದ್ರೆ ನೀವು ಗಳಿಸ್ರಿ, ಏನೇ ಗಳಿಸಿದ್ರು ಕೂಡ ಕಾಯಕದಿಂದ ಕಳಿಸ್ಬೇಕು ಅಂತ. ಅದಕ್ಕೋಸ್ಕರನೇ ಅವ್ರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ. ಕುಳಿತುಕೊಂಡು ಜಪ ಮಾಡಿದಾಗ, ತಪ ಮಾಡಿದಾಗ ಸಿಗುವಂತ ಕೈಲಾಸಕ್ಕಿಂತ ನಾವು ಮಾಡುವಂತಹ ಕಾಯಕವೇ ನಮಗೆ ಪದವಿ. ಅದಕ್ಕೋಸ್ಕರನೇ ಅವ್ರು ಇಟ್ಕೊಂಡು ಮಡಿವಾಳ ಮಾಚಯ್ಯ ಅಂತ. ಮಡಿವಾಳ ಅಂತಕ್ಕಂಥದ್ದು ಅವ್ರು ಮಾಡುವಂತ ಕಾಯಕ. ಡಿಗ್ರಿ ಮುಂದ್ಗಡೆ ಈಗ ಹೆಂಗೆ MPhil, PhD, BSc ಡಿಗ್ರಿ ಎಂತೆಂಥವು ಇಟ್ಕೊಳ್ತೀವಲ್ಲ, ಆ ರೀತಿ ಅವ್ರು ಮಾಡುವಂತ ಕಾಯಕವೇ ಅವ್ರಿಗೆ ದೊಡ್ಡ ಪದವಿಯಾಗಿತ್ತು. ಆ ಕಾಯಕವನ್ನು ಅವ್ರು ಅಷ್ಟು ಗೌರವಿಸ್ತಾ ಇದ್ರು. ಆ ರೀತಿ ಕಾಯಕದ ಮೌಲ್ಯವನ್ನು ನಮಗೆ ಇದ್ರೊಳಗಡೆ ಹೇಳ್ಕೊಡ್ತಾರೆ. ಅದಾದ ನಂತರ ಷಟ್ಸ್ಥಲ ಸಿದ್ಧಾಂತ, ಆ ಹಂತಗಳನ್ನ ಬಹಳ ಅದ್ಭುತವಾಗಿ ಇದ್ರೊಳಗಡೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹೇಗೆ ಜೀವಾತ್ಮನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪರಮಾತ್ಮನೊಂದಿಗೆ ಒಂದಾಗುವಂತಹ ಹಂತಗಳು, ಅದಾಗೋದಕ್ಕೆ ಏನು ಸಾಧ್ಯತೆಗಳಿದ್ದಾವೆ, ನಾವೇನು ಮಾಡಬೇಕು ಸಾಧನೆ, ಅದನ್ನೆಲ್ಲದನ್ನು ಕೂಡ ವರ್ಣನೆ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಈ ಷಟ್ಸ್ಥಲ ಸಿದ್ಧಾಂತದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಪರಿಚಯ ಆಗಬೇಕು ಅಂತಕ್ಕಂಥದ್ದು. ಏನು ಭಕ್ತ ಮಹೇಶ ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ, ಇವೆಲ್ಲವೂ ಕೂಡ ಮಕ್ಕಳಿಗೆ ಇವತ್ತು ಪರಿಚಯ ಆಗಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಷ್ಟಾವರಣ ಮತ್ತು ಪಂಚಾಚಾರಗಳನ್ನು ಬಹಳ ಅದ್ಭುತವಾಗಿ ಶರಣ ಲೀಲಾಮೃತದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತದ್ದು. ಗುರುಲಿಂಗ, ಜಂಗಮ, ಮತ್ತು ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವೆಲ್ಲವೂ ಇವತ್ತು ನಾವು ಬರೀ ಕೇವಲ ಪದಗಳಾಗಿ ಮಕ್ಕಳಿಗೆ ಹೇಳ್ಕೊಡ್ತೇವೆ ಅಷ್ಟೇ. ಏನು ಗುರು ಅಂತಂದ್ರೆ ಗಾಕ್ಕೆ ಒಂದು ಕೊಂಬು, ರಾಕಿ ಒಂದು ಕೊಂಬು, ಅಷ್ಟನ್ನು ಮಾತ್ರನೇ ಹೇಳ್ಕೊಡೋದು ಮಕ್ಕಳಿಗೆ. ಗುರು ಅಂತಂದ್ರೆ ಏನು, ತ್ರಿಗುರುಗಳು, 3 ಬಗೆಯ ಗುರುಗಳಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಕ್ಕಳಿಗೆ ಯಾರು ನಾವು ಹೇಳ್ಕೊಡೋದೇ ಇಲ್ಲ. ಹಾಗಾಗಿ ಆ ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂತಂದ್ರೆ ಏನಂತಂದ್ರೆ ಎಲ್ಲೋ ಡ್ರೆಸ್ಗಳು ಹಾಕೊಂಡು ಕೇಸರಿ ಕಲರ್ನ ಡ್ರೆಸ್ ಹಾಕೊಂಡು ಯಾರೋ ಒಬ್ರು ಬಂದ್ರು ಅವ್ರು ಜಂಗಮರು ಅಂತ ನಾವು ತಿಳ್ಕೊಳ್ತಕ್ಕಂಥದ್ದು. ಜಂಗಮತ್ವ ಅಂತಂದ್ರೆ ಏನು, ಸೈನ್ಸೇ ಹೇಳ್ತದೆ, ಸ್ಟ್ಯಾಟಿಕ್ ಫೋರ್ಸ್ಗೂ
ಜಂಗಮತ್ವಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ನಮ್ಮ ಸೈನ್ಸ್ ಹೇಳ್ತಕ್ಕಂಥದ್ದು. ಆ ಸೈನ್ಸ್ನಲ್ಲಿ ಇರ್ತಕ್ಕಂಥ ಅಷ್ಟು ವಿಷಯಗಳನ್ನ ನಮ್ಮ ಬಸವಾದಿ ಶರಣರು ಅವತ್ತು 12ನೇ ಶತಮಾನಕ್ಕೆ ತಿಳ್ಕೊಂಡ್ಬಿಟ್ಟಿದ್ರಲ್ಲ ಅಂತಕ್ಕಂಥದ್ದು ನಾವು ಇವತ್ತು ಹೆಮ್ಮೆ ಪಡುವಂಥ ವಿಚಾರ. ಆ ರೀತಿ ನಾವು ಅಷ್ಟಾವರಣ ಪಂಚಾಚಾರಗಳನ್ನ ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ಬೇಕು ಅಂತಂದ್ರೆ ಶರಣಲೀಲಾಮೃತವನ್ನು ಕೇಳೋದಕ್ಕೆ ಈ ಥರ ಆಡಿ ನಾವು ಓದುವಾಗ ಅದು ಅರ್ಥ ಆಗ್ತದೆ ಬಿಡ್ತದೆ, ನೀವು ಹೇಳುವಾಗ ನನಗೂ ಕೂಡ ಅದು ಅರ್ಥ ಆಗಿಬಿಡ್ತದೆ. ನಾನು ಓದೋದಕ್ಕಿಂತ ನೀವು ಹೇಳೋದ್ರಿಂದ ನನಗೆ ಹೆಚ್ಚು ಅರ್ಥ ಆಗ್ತದೆ. ಆ ರೀತಿ ನಾವು ಮಕ್ಕಳಿಗೆ ಈ ರೀತಿ ಕೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು, ಅಭ್ಯಾಸ ಮಾಡಿಸ್ಬೇಕು ಅಂತಕ್ಕಂಥದ್ದು. ಇವೆಲ್ಲದರ ಜೊತೆಗೆ ಶರಣಲೀಲಾಮೃತದಲ್ಲಿ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಸಾಮಾಜಿಕ ಸಮಾನತೆ. ಇವತ್ತು ಏನೆಲ್ಲ ನಾವು ಪ್ರಯತ್ನಗಳು ಮಾಡ್ತೇವೆ ಸಾಮಾಜಿಕ ಸಮಾನತೆ ಸಿಗಬೇಕು ಅಂತಂದು ಸರ್ಕಾರಗಳು ಏನೇನೋ ಘೋಷಣೆ ಮಾಡ್ತಾವಲ್ಲ, 12ನೇ ಶತಮಾನದಲ್ಲಿ ಶಿವಶರಣರು ಹೆಣ್ಣು ಮಕ್ಕಳಿಗೆ ಸ್ತ್ರೀ ಸ್ವಾತಂತ್ರ್ಯ ಕೊಡಬೇಕು, ಸ್ತ್ರೀಗಳು ದೇವಸ್ಥಾನಗಳಿಗೆ ಬರಬೇಕು, ಸ್ತ್ರೀಗಳು ಬರೀಬೇಕು, ವಚನಗಳನ್ನು ಬರೀಬೇಕು, ಈ ಥರದ್ದು ಎಲ್ಲ ರೀತಿಯಲ್ಲೂ ಕೂಡ ಸಮಾನತೆ ಕೊಟ್ಟಂಥವರು ನಮ್ಮ ಶಿವಶರಣರು ಅಂತಕ್ಕಂಥದ್ದನ್ನು ನಾವು ಶರಣಲೀಲಾಮೃತದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಇನ್ನು ಅದ್ಭುತವಾಗಿ ಇರ್ತಕ್ಕಂಥ ಛಂದಸ್ಸು, ನಾನು ಹೇಳಿದೆ ಶರಣಲೀಲಾಮೃತವನ್ನು ಅವರು ಚನ್ನಪ್ಪ ಕವಿಗಳು ಆ ಷಟ್ಪದಿ ರೂಪದಲ್ಲಿ ಬರೀಬೇಕು, ಕಂದಪದ್ಯಗಳನ್ನು ಬರೀಬೇಕು, ಆ ಸಂಗೀತ ರಾಗಗಳನ್ನ ಅಳವಡಿಸ್ಬೇಕು ಅಂತಂದ್ರೆ ಎಷ್ಟು ಅನುಭವಿ ಕವಿಯಾಗಿ ಅದನ್ನು ನಮಗೆ ಬರೆದು ಕೊಟ್ಟಿರ್ಬೋದು ಅಂತಕ್ಕಂಥದ್ದು. ಇದರಲ್ಲಿ ವಾಚನಕ್ಕೆ ಬಹಳ ಅತ್ಯಂತ ಸೂಕ್ತವಾಗಿರುವಂಥ ಪುರಾಣ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಶರಣಲೀಲಾಮೃತ. ಇನ್ನು ಇದರಲ್ಲಿ ರಸಪ್ರತಿಪಾದನೆ ಇರ್ತಕ್ಕಂಥದ್ದು. ಶರಣಲೀಲಾಮೃತವನ್ನ ನಾವು ಓದ್ತಾ 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 ನಾವೇ ರಸವನ್ನು ಸ್ವಾದಿಸ್ಬೇಕು, ಆ ಥರ ರಸ ಪ್ರತಿಪಾದನೆ ಇದರಲ್ಲಿ ಇರ್ತಕ್ಕಂಥದ್ದು. ಶಾಂತರಸ, ಭಕ್ತಿರಸ ಅದ್ಭುತವಾಗಿ ಈ ಶರಣಲೀಲಾಮೃತದಲ್ಲಿ ಇರುವಂಥದ್ದು. ಇವೆರಡನ್ನು ಮಿಶ್ರಣ ಮಾಡಿ ಹೇಗೆ ಶರಣರು ಪವಾಡಗಳನ್ನು ಮಾಡೋದು, ಬರೀ ಶರಣರು ಹೀಗೆ ಬದುಕಿದ್ರು, ಹೀಗೆ ಜೀವನ ನಡೀತು, ಅನುಭವ ಮಂಟಪ ಸ್ಥಾಪನೆ ಆಯಿತು ಅಂತಂದು ಅದರೊಳಗಡೆ ನಿಜವಾಗಿಯೂ ಕೊಟ್ಟಿಲ್ಲ. ಅವ್ರ ಪವಾಡಗಳು, ಲೀಲೆಗಳು ಅವುಗಳನ್ನು ನೋಡ್ತಾ ಇದ್ರೆ ಕಥೆಗಳನ್ನು ಅದರೊಳಗಡೆ ಸೇರಿಸಿ 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 ಅವ್ರು ಕೊಟ್ಟಿರುವಂತಹ ಶರಣಲೀಲಾಮೃತ ನಿಜವಾಗ್ಲೂ ಸ್ವಾದಕ್ಕೆ ಬಹಳ ಅದ್ಭುತವಾಗಿದೆ ಅಂತಕ್ಕಂಥದ್ದು. ಇನ್ನು ಶಿವಭಕ್ತಿಯ ಪ್ರಸಂಗಗಳು ಬರ್ತವೆ. ಆ ಶಿವಭಕ್ತಿಯ ಪ್ರಸಂಗಗಳಲ್ಲಂತೂ ಅದ್ಭುತ ರಸ, ಕರುಣ ರಸಗಳು. ಆ ರಸಗಳನ್ನ ಸ್ವಾದ ಮಾಡದಷ್ಟು ನಮಗೆ ಟೇಸ್ಟ್ ಸಿಗೋ ರೀತಿಯಲ್ಲಿ ಶರಣಲೀಲಾಮೃತದಲ್ಲಿ ಇದೆ ಅಂತಕ್ಕಂಥದ್ದು. ಇನ್ನು ಭಾಷಾ ಶೈಲಿ ಬಹಳ ಅದ್ಭುತವಾಗಿರುವಂಥದ್ದು. ಅವತ್ತಿನ ಕಾಲಕ್ಕೆ ಹಳಗನ್ನಡವನ್ನು ನಡುಗನ್ನಡವನ್ನು ಒಟ್ಟೊಟ್ಟಾಗಿ ಸೇರಿಸಿ ಬಹಳ ಅದ್ಭುತವಾಗಿ ನಮಗೆ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವಂತಹ ರೀತಿಯಲ್ಲಿ ಈ ಭಾಷಾ ಶೈಲಿ ಇರುವಂಥದ್ದು. ನಂತರ ಸರಳ ಉದಾಹರಣೆಗಳಿದ್ದಾವೆ. ಅದರಲ್ಲಿ ಕಂದಪದ್ಯಗಳಲ್ಲಿ ಛಂದಸ್ನಲ್ಲೇ ನಾಣ್ಣುಡಿಗಳನ್ನು ಸೇರಿಸಿದ್ದಾರೆ. ಮತ್ತೆ ವಚನಗಳ ಭಾವಾನುಭಾವ ಅನುವಾದ ಇದೆ. ವಚನಗಳಲ್ಲಿ ಬರುವಂಥ ಕೆಲವು ಸಾಲುಗಳನ್ನು ನೇರವಾಗಿ ಅಲ್ಲಿಟ್ಟು ಈ ಥರ ಹೇಳಿದ್ದಾರೆ ಶರಣರು ಅಂತಕ್ಕಂಥದ್ದನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಇರುವಂಥದ್ದು. ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಶರಣಲೀಲಾಮೃತಕ್ಕೆ ಒಂದು ಪವಿತ್ರವಾಗಿರುವಂಥ ಸ್ಥಾನ. ಹೇಗೆ ಅಂತಂದರೆ ಅದು ಪಾರಾಯಣದ ಗ್ರಂಥವಾಗಿ ಇವತ್ತು ಎಲ್ಲರೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಎರಡನೇದು ಒಂದು ಸಾಮಾಜಿಕ ದಾಖಲೆ. 12ನೇ ಶತಮಾನದಲ್ಲಿ ಶಿವಶರಣರು ಹೇಗಿದ್ರು, ಎಲ್ಲಿದ್ರು, ಏನಿದು ಮಾಡಿದ್ರು ಅದು ನಮಗೆ ದಾಖಲೆಗಳ ರೂಪದಲ್ಲಿ ಸಿಗಬೇಕಾದ್ರೆ ಈ ಥರದ ಕೃತಿಗಳಿಂದ, ಗ್ರಂಥಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ಒಂದು ಸಾಮಾಜಿಕ ದಾಖಲೆಯಾಗಿ ಈ ಶರಣಲೀಲಾಮೃತ ಇರುವಂಥದ್ದು. ಇದರಲ್ಲಿರುವಂಥ ಕಾವ್ಯ ಧರ್ಮದಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಅದ್ಭುತವಾಗಿರುವಂಥ ಕೃತಿ, ಗ್ರಂಥ. ಹಾಗಾಗಿ ಭಕ್ತಿ ಮತ್ತು ಸಾಹಿತ್ಯ ಸೌಂದರ್ಯ, ಭಕ್ತಿಯನ್ನು ಸಾಹಿತ್ಯ ಸೌಂದರ್ಯವನ್ನು ಮೇಳೈಸಿ ಕೊಟ್ಟಿರುವಂತಹ ಒಂದು ದೊಡ್ಡ ಗ್ರಂಥ ಶರಣಲೀಲಾಮೃತ. ಇದು ಸಮಾನವಾಗಿ ತೂಕ ಆಗಿರ್ತಕ್ಕಂಥದ್ದು. ಕೃತಿಗೆ ಚ್ಯುತಿನೂ ಬರಬಾರ್ದು, ಶರಣರಿಗೂ ಕೂಡ ಅವರು ಜೀವನಕ್ಕೆ ಎಲ್ಲೂ ಕೂಡ ತೊಂದರೆ ಚ್ಯುತಿ ಬರಬಾರ್ದು. ಆ ರೀತಿಯಲ್ಲಿ ಮತ್ತೆ ನಮ್ಮ ಪರಂಪರೆಯನ್ನು ಎಲ್ಲೂ ಕೂಡ ಬಿಟ್ಕೊಡ್ಬಾರ್ದು ಅನ್ನುವಂಥ ರೀತಿಯಲ್ಲಿ ಇದು ಬಂದಿರುವಂಥ ಒಂದು ಅದ್ಭುತವಾಗಿರುವಂಥ ಕೃತಿ. ಇದು ನಮಗೆ ಒಂದು ಕಾವ್ಯಾತ್ಮಕವಾಗಿರುವಂಥ ದಸ್ತಾವೇಜು. ಇವೆಲ್ಲ ಇಟ್ಟಿರೋದು ನೋಡಿದ್ರೆ ಒಂದು ಸ್ಟೋರ್ ಮಾಡಿರುವಂಥ ಒಂದು ಗ್ರಂಥ. ಆ ಥರದ ಗ್ರಂಥವಾಗಿ ಇರುವಂಥದ್ದು. ಭಕ್ತಿ ಸಾಹಿತ್ಯ ಲೋಕದಲ್ಲಿ ಸದಾ ಅಮರವಾಗಿ ಉಳಿಯುವಂಥ ಒಂದು ಗ್ರಂಥ ಶರಣಲೀಲಾಮೃತ. ಈ ನಿಟ್ಟಿನಲ್ಲಿ ಅನೇಕ ಬಾರಿ ಶರಣಲೀಲಾಮೃತವನ್ನು ಓದಿದ್ರು ಕೂಡ ಮತ್ತೆ ಮತ್ತೆ ಓದಿದಾಗೆಲ್ಲ ಅದರ ಸ್ವಾದ ನಮಗೆ ಜಾಸ್ತಿ ಆಗ್ತಾ ಇರ್ತದೆ. ಈಗ ಕಬ್ಬನ್ನು ಹಿಂಡ್ಕೊಂಡು ತಿಂದಂಗೆಲ್ಲ ಕುಡ್ದಂಗೆ ರಸ ನೀರ್ದಂಗೆಲ್ಲ ಅದರ ಟೇಸ್ಟ್ ಹೇಗೆ ಜಾಸ್ತಿ ಆಗ್ತಾ, ಆ ರೀತಿ ಟೇಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಶರಣರನ್ನು
ಒಬ್ಬೊಬ್ಬ ಶರಣನನ್ನೇ ಸಪರೇಟ್ ಓದೋದು ಬೇರೆ. ಎಲ್ಲ ಶರಣರ ಲೀಲೆಗಳನ್ನು ಶರಣರ ಲೀಲೆಯ ರೂಪದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾರನ್ನ ತಗೊಂಡು ಬರ್ತಾರೆ ಅಂತಕ್ಕಂಥದ್ದನ್ನು ನಾವು ಶರಣಲೀಲಾಮೃತದ ಮೂಲಕ ತಿಳ್ಕೊಳ್ಳೋದು ಬಹಳ ಅದ್ಭುತವಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಕೂಡ ಒಂದೊಂದು ಪುರಾಣ ವಾಚನ ಮತ್ತೆ ಗಮಕ ನಡೀತಕ್ಕಂಥದ್ದು ಪರಂಪರೆಯಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಅನುಚಾನವಾಗಿ. ಮಕ್ಕಳದ ಫಸ್ಟ್ ಪ್ರಾರಂಭದ ವಚನಗಳನ್ನು ಹಾಡಿ ಈಗ ಪ್ರಾರಂಭ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಶರಣಲೀಲಾಮೃತವನ್ನು ಎಲ್ಲರೂ ಕೂಡ ಸ್ವಾದಿಸುವಂಥ ಅವಕಾಶ ಸಿಗಲಿ. ಜೊತೆಗೆ ನಮ್ಮ ಮೀನತ್ನವರು ಕೇವಲ ಇಲ್ಲಾದರೆ ಅಷ್ಟೇ ಸಾಲದು, ಅದನ್ನು ಯೂಟ್ಯೂಬ್ ಮೂಲಕ ಬೇರೆಯವ್ರಿಗೂ ಕೂಡ ಉಣಬಡಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬೇರೆಯವರೆಲ್ಲರೂ ಅದನ್ನು ತಿಳ್ಕೊಳ್ಳುವಂಥದ್ದು, ಕೇಳ್ತಕ್ಕಂಥದ್ದು ಇದಾದರೆ ಒಂದಷ್ಟು ಜನಕ್ಕೆ ಇವತ್ತು ಏನು ನಮ್ಮ ತಂತ್ರಜ್ಞಾನ ಜಾಸ್ತಿ ಮುಂದುವರೆದು ಬಿಟ್ಟಿದೆ, ಯಾರಿಗೂ ಕೂಡ ಕುಳಿತುಕೊಂಡು ಕೇಳೋಷ್ಟು ಅವಕಾಶ ಇಲ್ಲ. ಅಕಸ್ಮಾತ್ ಯೂಟ್ಯೂಬ್ನಲ್ಲಿ ಮೀನತ್ನವ್ರದ್ದು ವಿಡಿಯೋ ಏನಾದರೂ ಬಸ್ನೊಳಗೆ ಹೋಗಂತ ಹೆಣ್ಣು ಮಕ್ಕಳು ಯಾರಾದರೂ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಒಂದ್ಸಾರಿ ಆನ್ ಮಾಡ್ಕೊಂಡು ಅದನ್ನಾದರೂ ಕೇಳ್ಕೊಂಡು ಹೋದರೆ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಪುರಾಣ ಪ್ರವಚನ ಈ ಮಾಸದಲ್ಲಿ ನಡೀತಕ್ಕಂಥ ಈ ಶರಣಲೀಲಾಮೃತ ವಾಚನ ಬಹಳ ಅದ್ಭುತವಾಗಿ ಆಗಲಿ, ಚೆನ್ನಾಗಾಗಲಿ ಅಂತಂದು ಹೇಳ್ತಾ, ನನಗೆ ಪ್ರತಿ ವರ್ಷವೂ ಕೂಡ ವೀರಭದ್ರ ಸ್ವಾಮಿ ಗೋಷ್ಠಿ ಅಕ್ಕನ ಬಳಗ ನನ್ನನ್ನು ಕರೆಸಿ ಏನು ನೀವು ಪುರಾಣ ಇಟ್ಕೊಳ್ತೀರಿ, ಆ ಪುರಾಣದ ಬಗ್ಗೆ ನಾನು ಒಂದು ಸ್ವಲ್ಪ ಅದನ್ನು ತಿಳ್ಕೊಳ್ಳೋಂಥ ಕೆಲಸವನ್ನು ತಾವೆಲ್ಲರೂ ಮಾಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ವಂದಿಸಿ ನಾನು ಮಾತುಗಳನ್ನು ಆಲಿಸಿ ತಮಗೆಲ್ಲರಿಗೂ ಹೊಸ್ಕೊಂಡು ಒಂದೆರಡು ಮಾತನ್ನು ಮುಚ್ಚೆ ಮಾಡ್ತೀನಿ. ನಾನು ಯಾವಾಗಲೂ ಅಂತಂದರೆ ನಿರಂತರವಾಗಿ ಹೇಳ್ತೀನಿ, ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಹೇಗೆ ಆಗಬೇಕೋ ಹಾಗೆ ನಿಯಮದಂತೆ ಆಗುತ್ತೆ. ಪ್ರತಿಯೊಂದು ಅಷ್ಟೇ, ನೀವು ಯಾವುದನ್ನೇ ನೋಡಿ, ನಮ್ಮ ಪ್ರಯತ್ನ ಶೂನ್ಯ. ಆ ನಿಯಮ ಏನಿದೆ, ಹೇಗಾಗಬೇಕು ಅದ್ರ ಪ್ರಕಾರ ನನ್ನ ಬುದ್ಧಿ ಓಡುತ್ತೆ. ಆ ಸಮಯದಲ್ಲಿ ಆ ರೀತಿ ಮಾಡಬೇಕು ಅಂತ ಯಾರಿಗೂ ಪ್ರೇರಣೆ ಆಗುತ್ತೆ, ಅದಾಗುತ್ತೆ. ಯಾವುದೇ ಸಂಕಲ್ಪ ಸತ್ಸಂಕಲ್ಪ ಆದಾಗ ಅದರಿಂದ ಬರ್ತಕ್ಕಂಥ ಫಲವತ್ತಾಗ ಸತ್ಫಲ ಆಗಿರ್ತದೆ. ಈಗ ಭಕ್ತಿ ಬಗ್ಗೆ ಹೇಳಬೇಕು ಅಂದರೆ, ಭಕ್ತಿ ಅನ್ನೋದು ಇಷ್ಟು ಥರ ಇದೆ ಅಂದರೆ, ಇವತ್ತು ಭಕ್ತಿ ಅನ್ನೋದೊಂದು ಮಾತ್ರ ಆಗುತ್ತಿದೆ. ಭಕ್ತಿ ಅನ್ನೋದು ಗುರುವಿಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಆಚರಣೆ ಇರ್ಬೋದು. ಅದು ಯಾವ ರೀತಿ ಆಗಿದೆ ಅಂದರೆ, ಇದೇನ ಭಕ್ತಿ ಅನ್ನೋ ಮಟ್ಟಕ್ಕೆ ಇವತ್ತಿದೆ. ನಾನು ಸರಿ ಹೇಳಿದ್ರು, ಭಕ್ತಿ ಮುಂದೆ ಅನೇಕ ಥರ ಇದೆ. ಅದೆಲ್ಲವ ನಾವು ಇದು ಬಿಟ್ಟರೆ ಒಂಥರ. ಇವನ್ನ ಯಾಕೆ ಭಕ್ತಿ ಮಾಡ್ತೀವಿ? ಫಸ್ಟು ನನ್ನ ಇಷ್ಟಾರ್ಥ ಪೂರೈಸೋದು ಭಕ್ತಿ ಇದೆ. ನನಗೇನೋ ಮನೇಲಿ ಒಳ್ಳೇದಾಗಬೇಕು, ಕಾಯಿಲೆ ಇದೆ, ಕಸಾಲೆ, ಅದು ದೇವ್ರ ಹತ್ರ ಬೇಡಗಳು. ಅರ್ಥಾರ್ಥ ಭಕ್ತಿ ಅಂತ ಹೇಳ್ತಾರೆ. ಅರ್ಥಾರ್ಥ ಅಂದರೆ ನನಗೆ ಕೊಡು, ಇಂಥ ಕಷ್ಟ ಇದೆ ನನ್ನ ಪರಿಹರಿಸು ಕೊಡು, ತಪ್ಪಲ್ಲ ಅದನ್ನ. ನೆಕ್ಸ್ಟು ಜಿಜ್ಞಾಸ ಭಕ್ತಿ ಅಂತ ಹೇಳ್ತಾರೆ. ಜಿಜ್ಞಾಸೆ ಅಂದರೆ ನನಗೆ ಮೋಕ್ಷ ಕೊಡು, ನಾನು ಸಾಧನೆ ಮಾಡ್ತೀನಿ, ಈ ಭಕ್ತಿ ಮೂಲಕ ನಾನು ಮಾಡ್ತೀನಿ, ಅದನ್ನು ಸಹ ಭಕ್ತಿ ಅಂತಾರೆ. ಅದಕ್ಕೆ ಮುಂದಕ್ಕೆ ಹೋದ್ರೆ ಮುಖ್ಯ ಭಕ್ತಿ ಅಂತಾರೆ. ಅದರಲ್ಲಿ ಏನೋ ಬರೀ ಸಾಧನೆ ಅಷ್ಟೇ, ಯಾವುದು ಬೇಡಿಕೆ ಸಾಧನೆ ಅಷ್ಟೇ, ಅದೇ ಭಕ್ತಿ ಅಂತ. ಅದಕ್ಕೂ ಮುಂದಕ್ಕೆ ಹೋದರೆ ಪರಾಭಕ್ತಿ ಅಂತ. ಪರಾಭಕ್ತಿ ಅಂದರೆ ನಾನು ಇಲ್ಲ, ನೀನು ಇಲ್ಲ, ಯಾವುದಿಲ್ಲ, ಅದು ಪರಮಾತ್ಮನ ಸೇರುವಂಥ ಭಕ್ತಿ. ಆ ಭಕ್ತಿಗಳೆಲ್ಲವೂ ಸಹ ಇದರಲ್ಲಿ ಬರ್ತವೆ. ಆ ಭಕ್ತಿಯನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊತೀವಿ, ಇವತ್ತೆಲ್ಲ ನಾವು ಸತ್ಸಂಗಗಳು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಈ ಮೂಲಕ ಸಾಗಬೇಕು. ಯಾವುದೋ ಒಂದು ಮೂಲಕ ಭಕ್ತಿನೋ, ಕರ್ಮನೋ, ರಾಜಯೋಗನೋ, ಜ್ಞಾನಯೋಗನೋ ಎಲ್ಲವನ್ನು ಸಹ ನಾವು ಪಡ್ಕೊಳ್ಳೋದಕ್ಕೆ ಇವತ್ತು ನಾವು ಈ ಸತ್ಸಂಗಗಳು, ಈ ಪುರಾಣ ಪ್ರವಚನ ಮಾಡ್ತೀವಿ. ಪ್ರತಿದಿನ ಶ್ರಾವಣ ಮಾಸ ವಿಶೇಷ ಇರ್ಬೋದು, ಈ ಶ್ರಾವಣ ಮಾಸದಲ್ಲೇ ನಾವು ಇದನ್ನು ಮಾಡಬೇಕು ಅಂತಿಲ್ಲ. ಪ್ರತಿದಿನ ನಾವು ದೇವ್ರ ಮನೆ ಕೂತ್ಕೊಂಡು ಯಾವುದೋ ಒಂದು ಬೇಡ ಅಲ್ಲೇ ತಿರುವಾಕಿದ್ರೆ ಪ್ರತಿದಿನ ಶ್ರಾವಣ ಮಾಸ. ಪ್ರತಿದಿನ ನಾವು ಕೇಳಿಸ್ಕೊಂಡ್ರೆ ಪ್ರತಿದಿನ ಶ್ರಾವಣ ಮಾಸ. ಈ ಬಸವಣ್ಣರು ಒಂದು ಸತಿ ಹೇಳ್ತಾರೆ, ಭಕ್ತಿ ಬಗ್ಗೆ ಹಿಂಗೆ ಹೇಳ್ತಾರೆ, ವಾರವೆಂದರಿಯೇ, ದಿನವೆಂದರಿಯೇ, ಹಗಲೆಂದರಿಯೇ, ಇರುಳೆಂದರಿಯೇ, ನಿಮ್ಮ ಪೂಜಿಸಿ ನನ್ನೇ ನಾ ಮರೆವೆ. ದಿನ, ವಾರ, ಹಗಲು, ರಾತ್ರಿ, ಪಗಲು ಏನಿಲ್ಲ, ನಿನ್ನ ಪೂಜಿಸಿ ನಾನೇ ಮರ್ತೋಗ್ತೀನಿ. ಆ ಒಂದು ಭಕ್ತಿ ಬರಬೇಕು. ನನ್ನನ್ನು ನಾನೇ ಮರೆಯೋ ಭಕ್ತಿ ಬೇರೆ ಎಲ್ಲೂ ಸಿಗಲ್ಲ. ನಾನು ಮನೇಲಿ ಕೂತ್ಕೊಂಡು ನಾನೇ ಸಿಗುತ್ತೆ. ನಾನು ಧ್ಯಾನದಲ್ಲಿರ್ಬೋದು, ಶಿವಪೂಜೆಯಲ್ಲಿರ್ಬೋದು, ಅದೇ ಭಕ್ತಿ. ಅದನ್ನು ಆಚರಿಸೋದಕ್ಕೆ ನಾವು ಇವು ಸಾಧಕ. ಈ ನಾವು ಶ್ರಾವಣ ಮಾಸ ಇವೇನು ಮಾಡ್ತೀವಿ, ಇದ್ರ ಮೂಲಕ ಅದನ್ನು ಹತ್ತಕ್ಕಂಥದ್ದು. ಇದು ಮಾಡಲೇಬೇಕು. ಇದು ಮಾಡಿದ್ರೆ ಒಂಥರ ಕೂತ್ಕೊತೀವಿ, ವೈಬ್ರೇಷನ್ ಬರುತ್ತೆ. ಇಂಥ ವಿಷಯ ತಿಳ್ಕೊತಾರೆ, ಪುಸ್ತಕದ ಬಗ್ಗೆ ವಿಷಯ ತಿಳ್ಕೊಬೋದು, ಅದರಿರೋದ್ರ ಬಗ್ಗೆ ವಿಷಯ ತಿಳ್ಕೊಬೋದು. ಅದನ್ನು ತಿಳ್ಕೊಂಡು ನನ್ನ ಸಾಧನೆಗೆ ನಾನು ಹೋಗ್ಬೇಕು. ಆ ಸಾಧನೆ ಯಾವುದು? ನನ್ನ ಸ್ವಂತ ಯಾರು ಮಾಡೋದಲ್ಲ. ನಾನು ಸಾಧನೆ ಮಾಡಿ ನಾನು ಅರ್ಥ ಮಾಡಿಕೊಂಡು ನನ್ನ ಅಂತರಾಳದಲ್ಲಿ ನಾನನ್ನು ಅರಿತುಕೊಂಡು
ನನ್ನ ಅಂತರಂಗದಲ್ಲಿರುವ ಬೆಳಕನ್ನು ನಾನು ತಿಳ್ಕೊಂಡು ತಿಂಗಳ ಬೆಳಕು ಅಂತ ಬಂತಲ್ಲ, ಆ ಬೆಳಕನ್ನು ನಾನೇ ಇಲ್ಲಿ ಇರ್ತಕ್ಕಂಥ ಜ್ಯೋತಿ ಇವತ್ತೇನು ಮಾತಾಡ್ತಾರೆ, ಏನು ಪುಸ್ತಕ ಓದ್ತೀವಿ ದೀಪ ಜ್ಯೋತಿ ಅದು. ಆ ಬೆಳಕನ್ನು ನನ್ನಲ್ಲಿ ಹಚ್ಕೊಂಡು ನಾನು ಬೆಳಗ್ತಾ ಇನ್ನೊಬ್ಬರು ಬೆಳೆಸ್ತಕ್ಕಂಥದ್ದೇ ಒಂದು ಪುರಾಣ ಪ್ರವಚನಗಳ ಒಂದು ಉದ್ದೇಶ, ನಮ್ಮೊಂದು ಪುಣ್ಯ. ಇದು ಹೋಗುತ್ತೆ, ಮುಂದ್ಕೊಂಡು ಹೋಗುತ್ತೆ, ಬರ್ತಾರೆ. ಯಾಕೆ ಹೇಗೆ ಬರ್ತಾರೆ ಅಂದರೆ, ಆ ಒಂದು ಅಂಶ ಇರ್ತಕ್ಕಂಥವ್ರು ಎಲ್ಲೋ ಕರ್ಕೊಂಬಂದು ಕೂತ್ಸುತ್ತೆ, ಕೇಳಿಸುತ್ತೆ, ಹೇಳಿಸುತ್ತೆ, ಅರಿವು ಬರ್ತದೆ ಅಂತ ಕಾರ್ಯಕ್ರಮಗಳು ನಿಜಕ್ಕೂ ನಾವು ಮಾಡ್ತಿರೋದು ನಮ್ಮ ಬಳಗದ ವಿಶೇಷ. ಎಲ್ಲ ನಿಮ್ಮೆಲ್ಲರ ಸಹಕಾರ ಎಲ್ಲ ಮಾಡ್ತಾ ಇದ್ದೀನಿ. ಯಶಸ್ವಿಯಾಗಿ ನಡೀಲಿ. ತಿಂಗಳ ಪೂರ್ತಿ ಇದನ್ನು ಬಿಡಿಸಿ ಅದರ ಒಂದು ಅನುಭವವನ್ನು ಮಾಡಿಕೊಡ್ರಿ. ಅನುಭವದಿಂದ ನಿಮ್ಮ ಅಂತರಂಗದಲ್ಲಿ ಜ್ಯೋತಿ ಬೆಳಗಲಿ. ಆ ಜ್ಯೋತಿಯಿಂದ ಎಲ್ಲರೂ ಸಹ ಒಳ್ಳೆಯದಾಗಿ ಹೇಳ್ತಾ ಸರ್ವೇ ಜನ ಪ್ರಾರ್ಥನೆಯನ್ನು ಅವರಿಗೂ ಸಹ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈ ಸಮಾರಂಭಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀಮತಿ ರಾಧಾ ಮನೋಹರ್ ಅವರಿಗೂ ಸಹ ಆತ್ಮೀಯವಾದಂತಹ ವಂದನೆಗಳು. ಮತ್ತು ನಮ್ಮ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ.